ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ಮಣ್ ರೋಡು, ಇದು ಬಂದು 24 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ನಕಾಶೆ ರೋಡ್. ಇದು ನೋಡಿ, ಇಲ್ಲಿಂದ ನಿಮಗೆ ಟಾರ್ ರೋಡ್ ಬಂದು 200 ಅಡಿ ಇದೆ ನೋಡಿ. ಅದೇ ಟಾರ್ ರೋಡು, ಅಲ್ಲೇನು ಕಾಂಪೌಂಡ್ ಕಂತಿದೆ ಅದಕ್ಕೆ ಸೆಂಟ್ರಲ್ ಇರೋದೇ ಟಾರ್ ರೋಡು. ಇದಕ್ಕೂ ಮತ್ತು ಅದಕ್ಕೂ ಎರಡಕ್ಕೂ ಸೆಂಟ್ರಲ್ ಇದೆ. ಅದಕ್ಕೆ ನೋಡಿ, ಅಲ್ಲೊಂದು ಕಾಂಪೌಂಡ್ ಇದೆಯಲ್ಲ, ಕ್ಷಮಿಸಿ ಝೂಮ್ ಮಾಡೋದು ನಿಮ್ಗೆ ಜಾಸ್ತಿ ಗೊತ್ತಾಗಲ್ಲ. ಅದು ಆ ಕಾಂಪೌಂಡು ಮತ್ತು ಈ ಕಾಂಪೌಂಡ್ಗೆ ಎರಡಕ್ಕೂ ಸೆಂಟ್ರಲ್ಲಿ ರೋಡ್ ಇದೆ. 200 ಅಡಿ ಇದೆ ನೋಡಿ. ಈ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 12 ಕುಂಟೆ. ಅದಕ್ಕಿಂತ ಮುಂಚೆ ನಿಮಗೆ ನೋಡಿ, ಇದ್ರ ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಬೆಂಗಳೂರವರೆಲ್ಲ ನೋಡಿ. ಇಲ್ಲೆಲ್ಲ ಇದ್ರ ಪಕ್ಕದ ಜಾಗ ಎಷ್ಟು ಚೆನ್ನಾಗಿದೆ, ನಿಮಗೆ ತೆಂಗಿನ ಮರಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿ ಒಳ್ಳೆ ಲೊಕೇಶನಲ್ಲಿರುವಂಥ ಜಾಗ ಇದು ನೋಡಿ. ಪಕ್ಕದಲ್ಲೆಲ್ಲ ತುಂಬಾ ಹಸಿರಿಂದ ಕೂಡಿರೋಂಥ ಜಾಗ ಇದು ನೋಡಿ. ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಯಾವುದೋ ಒಂದು ಒಳ್ಳೆ ಪ್ರದೇಶಕ್ಕೆ ಬಂದಂಗೆ ಅನಿಸುತ್ತೆ. ಅದು ಬಂದು ಈ ಬಸ್ ರೂಟ್. ಅದು ಅಲ್ಲಿಂದ ಬರೀ 200 ಅಡಿ ಇದೆ ಅಷ್ಟೇ ನೋಡಿ. ಇಲ್ಲಿಂದ ಸ್ಟಾರ್ಟ್ ನಿಮಗೆ ಇದು 24 ಅಡಿ ಗೌರ್ಮೆಂಟ್ ನಕಾಶೆ ರೋಡು ನೋಡಿ. ಇಲ್ಲಿಂದ ಸ್ಟಾರ್ಟ್ ನಿಮಗೆ ನೋಡಿ, ನಿಮಗೆ 24 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ಇದಾದಮೇಲೆ ನಿಮಗೆ ಈ ಹುಣಸೆ ಮರನೂ ನಿಮಗೆ ಬರುತ್ತೆ ಈ ಜಾಗದಲ್ಲಿ ನೋಡಿ. ಅಲ್ಲಿವರೆಗೂ ಹತ್ತತ್ರ ನಿಮಗೆ 80 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಬಿಡ್ತು ಬರುತ್ತೆ. ಇದರಲ್ಲಿ ಏನಿಲ್ಲ ಅಂತಂದ್ರೂ ಒತ್ತಾಗಿ ಹಾಕಿದ್ದಾರೆ. ಅಂದರೆ ಒಂದು 10 ತೆಂಗಿನ ಮರಗಳು, ಒಂದು 15ರಿಂದ 20 ಮಾವಿನ ಮರಗಳು, ಒಂದು ಹುಣಸೆ ಮರ ಎಲ್ಲ ಈ ಜಾಗದಲ್ಲಿ ಬರುತ್ತೆ ನೋಡಿ. ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿ ನಿಮಗೆಲ್ಲ ಮರಗಳು ಫಲ ಕೊಡ್ತಾಯಿದೆ. ಮಾವಿನ ಮರಗಳು ಕೂಡ ಅಷ್ಟೇ ಫಲ ಕೊಡ್ತವೆ. ಅಂದರೆ ಈ ಸೀಸನ್ ಇಲ್ಲ, ಈಗ ಸೀಸನ್ ಬಂದಾಗ ಎಲ್ಲ ಮರಗಳು ಫಲ ಕೊಡ್ತವೆ. ಎಲ್ಲ ಮರಗಳು ಕೂಡ ತುಂಬಾ ಆರೋಗ್ಯವಾಗಿದೆ. 20 ಮಾವಿನ ಮರ ಇದೆ, 10 ತೆಂಗಿನ ಮರಗಳಿದೆ ಈ ಜಾಗದಲ್ಲಿ ನೋಡಿ. ಫುಲ್ಲು ಸ್ಕ್ವೇರ್ ಆಗಿ ನೀಟಾಗಿದೆ ಈ ಜಾಗ. ಈ ಜಾಗ ಬಂದು ನಿಮಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 54 ಕಿಲೋಮೀಟ್ರ್ ಆಗುತ್ತೆ. ಬನಶಂಕರಿಗೆ ಇಲ್ಲಿಂದ 65 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ ನೋಡಿ. ಅಲ್ಲಿವರೆಗೂ ಬರುತ್ತೆ ಫುಲ್ಲು ಸ್ಕ್ವೇರ್ ಆಗಿ. ನಿಮಗೆ 80 ಅಡಿಯಿಂದ 100 ಅಡಿ ರೋಡ್ ಬಿಡ್ತು ಬರುತ್ತೆ ಈ ಜಾಗ ಬಂದು ನಿಮಗೆ. ನಿಮಗೆ 20 ಮಾವಿನ ಮರಗಳು ಬರುತ್ತೆ. ಮತ್ತು ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಆರಾಮಾಗಿ ಒಂದು ಚಿಕ್ಕದಾಗಿ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೇಫ್ಟಿ ಪರ್ಪಸ್ಗಂತ ಏನೂ ತೊಂದರೆ ಇಲ್ಲ ನೋಡಿ. ಈ ಟೀಕ್ ಮರನೂ ಇವ್ರಿಗೆ ಬರುತ್ತೆ. ಮೊಬೈಲಲ್ಲಿ ಇದು ಎಷ್ಟಪ್ಪ ಅಂತ ಗೊತ್ತಾಗಲ್ಲ, ಕಣ್ಣಲ್ಲಿ ನೋಡೋದು ತುಂಬಾ ದೊಡ್ಡ ಮರ, ಕಟಾವು ಬಂದಿರೋವಂಥ ಮರ. ನೀವು ಏನು ಬೇಕಾದ್ರಲ್ಲಿ ವಾಸ್ಕಲ್ಲು ಕಿಟಕಿ ಅದೆಲ್ಲ ಮಾಡಿಸ್ಕೋಬೋದು. ಅಷ್ಟು ದೊಡ್ಡ ಮರ. ಮೊಬೈಲಲ್ಲಿ ನಿಮಗೆ ಅದು ಗೊತ್ತಾಗಲ್ಲ, ಚಿಕ್ಕದಂತ ಕಾಣಿಸುತ್ತೆ. ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ನೋಡಿ. 10 ತೆಂಗಿನ ಮರ ಇದೆ, 20 ಮಾವಿನ ಮರ ಇದೆ, ಒಂದು ಟೀಕ್ ಮರ ಇದೆ, ಮತ್ತು ನಿಮಗೆ ಒಂದು ಮಾವಿನ ಮರ ದೊಡ್ಡದಿದೆ. ಇದು ಕೂಡ ತುಂಬ ವಯಸ್ಸಾಗಿರೋವಂಥ ಮರ. ಇದು ಕೂಡ ನಿಮ್ಗೆ ಫಲ ಕೊಡ್ತಾ ಇರೋವಂಥ ಮರ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಬಂದು 24 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದೆಲ್ಲ ಒತ್ತಿಸ್ಕೊಂಡವ್ರೆ. ಈಗ ನೀವೇ ಜಾಗ ತೊಗೊಂಡ್ರು ಈ ಜಾಗ ಬಿಟ್ಟರೆ ಇವರು ಬಿಟ್ಟರೆ ಇದು 24 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ತುಂಬಾ ಚೆನ್ನಾಗಿರೋವಂಥ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ನಿಮಗೆ ತೋಟಗಳಿರೋಂಥ ಜಾಗ ಇದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿರೋಂಥ ಜಾಗ ಇದು. ಇದ್ರ ಬೆಲೆ ಬಂದು ಕುಂಟೆಗೆ 2,60,000 ಫರ್ ಗುಂಟೆ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪಾಣಿ ಸಪ್ರೇಟ್ ಇದೆ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋವಂಥ ಜಾಗ ಇದು. ಯಾರಿಗಾದರೂ ಈ 12 ಕುಂಟೆ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.